ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ದೇವರಿಗಾಗಿ ಓಡುವುದು ಮತ್ತು ನಡೆಯುವುದು, ಅದರಿಂದ ಉಂಟಾಗುವ ಲಾಭಗಳು. ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ. ಇದು ನಿಮಗೆ ಬಹಳ ಆಶೀರ್ವಾದವಾಗಿರುತ್ತೆ. ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸ್ರಿ. ದೇವರೊಂದಿಗೂ ನೀನು ತಪ್ಪಿಸ್ಕೊಳ್ತೀಯ, ದೆನ್ ಯು ವಿಲ್ ವಾಕ್ ಫಾರ್. ದೇವರಿಂದ ದೂರ ಓಡಿ ಹೋಗ್ತೀಯ, ಭಾಳ ಹುಷಾರಾಗಿ ನಾನು ನೀನಿರಬೇಕು. ಈಗ 5ರಿಂದ 7ನೇ ವಚನ ರಾಜೇಂದ್ರ ಓದ್ತೀಯಪ್ಪ. 5ರಿಂದ 7ನೇ ವಚನ ರಾಜೇಂದ್ರ. ಜಲರಾಶಿಯು ನನ್ನನ್ನು ಮುತ್ತಿ ನನ್ನ ಪ್ರಾಣಕ್ಕೆ ಬಂದಿತು. ಯೋನ 2:5-7. ಓದಪ್ಪ, ಓದ್ತಾ. ಮಹಾಸಾಗರವು ನನ್ನನ್ನು ಆವರಿಸಿತು, ಪಾಚಿಯು ನನ್ನ ತಲೆಯನ್ನು ಸುತ್ತಿಕೊಂಡಿತು. ಪರ್ವತಗಳ ಬುಡದ ತನಕ ಇಳಿದೆನು. ಭೂಲೋಕದ ಅಗುಳಿಗಳು ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು. ನನ್ನ ದೇವರಾದ ಯೆಹೋವನೇ, ನೀನು ನನ್ನ ಪ್ರಾಣವನ್ನು ಅಧೋಲೋಕದಿಂದ ಉದ್ಧರಿಸಿದ್ದಿ. ನನ್ನ ಆತ್ಮವು ನಿನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನಿನ್ನ ಚನ್ನ ವಿನಹವು ನನಗೆ ಮುಟ್ಟಿತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು. ಸರಿ, ವೆರಿ ಗುಡ್. 4ನೇದು, ದೇವ್ರ ಜೊತೆ ನಡೆದ್ರೆ, ದೇವ್ರ ಜೊತೆ ಓಡಿದ್ರೆ ನಿನಗೆ ಉಂಟಾಗುವಂಥ ಒಂದು ರಿಸಲ್ಟ್ ಏನಂತಂದರೆ, ದಯವಿಟ್ಟು ಸ್ಫೂರ್ತಿ, ಕ್ಯಾನ್ ಯು ರೀಡ್ ಇಟ್ ಇನ್ ಇಂಗ್ಲಿಷ್? 4ನೇದು ಏನಾಗುತ್ತೆ, ಓದಮ್ಮ. ಆನ್ಸರ್ to his prayer was delayed. He didn't lose his faith. Yes. ಕನ್ನಡದಲ್ಲಿ ದಯವಿಟ್ಟು ಸ್ಪರ್ಶ ಓದು. ಅವನ ಪ್ರಾರ್ಥನೆಗೆ ಉತ್ತರ ತಡವಾಯಿತು, ಅವನು ತನ್ನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಎಸ್, ನೋಡಿದ್ರ? ప్రార్థనకు జవాబు ఆలస్యమైంది, అతడు తన విశ్వాసాన్ని కళಕೊಳ್ಳಿಲ್ಲ. ಪ್ರಾರ್ಥನೆಗೆ ಉತ್ತರ ತಡ ಆಗುತ್ತೆ, ಆದರೆ ನಂಬಿಕೆ ಕಳ್ಕೊಳ್ಬೇಡ. ನೋಡಿ, ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಜಲರಾಶಿ ನನ್ನನ್ನು ಮುತ್ತಿತು, ಮಹಾಸಾಗರ ನನ್ನನ್ನು ಆವರಿಸಿತು, ಪಾಚಿ ನನ್ನ ತಲೆಯನ್ನು ಸುತ್ತಕೊಳ್ತು, ಬುಡದ ತನಕ ನಾನು ಇಳಿದು ಬಿಟ್ಟೆ, ಪರ್ವತಗಳ ಬುಡದ ತನಕ. ಏನೆಲ್ಲ ಕಷ್ಟಗಳು ಅವನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಆದರೆ ನಾನು ಅಲ್ಲಿದ್ದರೂ ಸಹ ನಿನ್ನ ಸನ್ನಿಧಾನದಲ್ಲಿ ಇದ್ದಿದ್ದರಿಂದ ಅಧೋಲೋಕದಿಂದಲೇ ನನ್ನ ಉದ್ಧಾರ ಮಾಡಿದ್ಯಾ. ಎಲ್ಲರೂ ಗಮನ ಇಡಿ, ನೀನು ಎಷ್ಟೇ ಆಳಕ್ಕೆ ಬಿದ್ದಿದ್ರು ಅಲ್ಲಿ ದೇವ್ರನ್ನ ನೀನು ಸ್ಮರಿಸಿದ್ರೆ, ಥಿಂಕ್ ಮಾಡಿದ್ರೆ, ದೇವರೇ ನಾನು ಮಾಡಿಬಿಟ್ಟೆ, ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ರೆ, ಹೀ ಕ್ಯಾನ್ ಲಿಫ್ಟ್ ಯು ಫ್ರಮ್ ದೇರ್. ಬಟ್ ಎಷ್ಟೋ ಜನ ಫೋನ್ ಇಡಿ, దేవుడు వద్దు, చర్చ్ వద్దు, వీళ్ళు వద్దు, ఎవరు వద్దు, పో అక్కడ. ಸರಿ, ನೀ ನಂಬಿಕೊಳ್ಳು, ನೀ ನಂಬಿಕೆ, ನೀ ವಿಶ್ವಾಸ. ಇವತ್ತು ಎಷ್ಟೋ ಜನಕ್ಕೆ ಪ್ರಾರ್ಥನೆ ಉತ್ತರ ತಡ ಆಗಿದೆ, ಡಿಲೇ ಆಗಿದೆ. ಅದರರ್ಥ ನಿನ್ನ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಂಬಿಕೆ ಕಳ್ಕೊಳ್ಬೇಡ. ಗೊತ್ತಿಲ್ಲ ಯಾವ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ, ನಂಬಿಕೆ ಕಳ್ಕೊಳ್ಬೇಡಿ. ಧೈರ್ಯವಾಗಿರಿ, ಧೈರ್ಯವಾಗಿರಿ ಪ್ರಿಯರೇ. ನನಗೆ ಗೊತ್ತಿಲ್ಲ, ಈಸ್ ಟೆಸ್ಟಿಂಗ್ ಯು. ಡೋಂಟ್ ಹೆಲ್ಪ್ ಗಾಡ್. ದೇವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ಬೇಡಿ. ಎಷ್ಟೋ ಜನಕ್ಕೆ ದೇವರು ವಾಗ್ದಾನ ಕೊಟ್ಟಿರ್ತಾರೆ, ವಾಗ್ದಾನ ನೆರವೇರ್ಸೋಕ್ಕೆ ದೇವ್ರಿಗೆ ಹೆಲ್ಪ್ ಮಾಡೋದು. ಕೆಲವರು ದೇವರು ಅಬ್ರಾಹ್ಮನಿಗೆ ಹೇಳಿದ್ರು, ನಿಂಗೊಂದು ಮಗು ಕೊಡ್ತೀನಪ್ಪ ಅಂತ. ಡಿಲೇ ಆಯಿತು. ಡಿಲೇ ಆದಮೇಲೆ ಏನಾಗೋಯ್ತು, ಹೆಂಡತಿ ಬಂದು ಹೇಳಿದ್ಲು, ಏನೋ ದೇವರು ಸ್ವಲ್ಪ ನಮಗಿಂತ ಸ್ಮಾರ್ಟ್ ಇಲ್ಲ, ಹಾಗರಳನ್ನ ತಗೊಂಡು ಆಕೆ ಮೂಲಕವಾಗಿ ನೀನು ಜನಿಸುವಂಥ ಮಗುನೇ ನಮ್ಮ ಮಗು ಬಿಡು. 25 ವರ್ಷ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಅವಳು ಸ್ಮಾರ್ಟ್ ಬುದ್ಧಿ ಉಪಯೋಗಿಸಿ, ಈ ಸ್ಮಾರ್ಟ್ ಫೋನ್ ಇರೋರೆಲ್ಲ ಕೆಲವು ಸಲ ಸ್ಮಾರ್ಟ್ ಬುದ್ಧಿ ಉಪಯೋಗಿಸ್ಬಿಡ್ತೀವಿ. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಬೈಬಲ್. ಎಲ್ಲ ಹೇಳಿ ಬೈಬಲ್ ಅಂತ. ಫೋನ್ ಇರೋ ತಪ್ಪಿಲ್ಲ, ಸ್ಮಾರ್ಟ್ ಫೋನ್ ಇರೋ ತಪ್ಪಿಲ್ಲ, ಬಟ್ ಡೋಂಟ್ ಬಿ ಸ್ಮಾರ್ಟರ್ ದ್ಯಾನ್ ಗಾಡ್. ದೇವ್ರಿಗಿಂತ ಸ್ಮಾರ್ಟ್ ಆಗಿರ್ಬೇಕಾ, ಹುಷಾರ್. ಗೋ ಟು ಗಾಡ್ ಆ್ಯಂಡ್ ಟೆಲ್, ಐ ಡೋಂಟ್ ನೋ ಎನಿಥಿಂಗ್, ನಂಗೆ ಏನೂ ಗೊತ್ತಿಲ್ಲ ದೇವರೇ, ದೇವಡಾ ನಾಕೇಮಿತ್ತೆಲ್ಲ ಇದು ನೀಕಂತ తెలిసింది ತಾನೇ, ನನಗೆ ಮುಂದ್ರೇನೆ ಈ ಬೈಬಲ್ ತಗೊಂಬಂದಿದ್ಯಾ, చదువుతాను దేవుడా. రమంచు నిదానం చేయండి, జల్జల్దీ జల్జల్దీ ఫాస్ట్గా, ఇన్స్టెంట్గా. నో ఇన్స్టెంట్.
ನಿಧಾನಕ್ಕಪ್ಪೋ ಬಿಡ ಅಮ್ಮ, ನಿಧಾನಕ್ಕೋ, ಪರವಾಗಿಲ್ಲ. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಹೆಲ್ಪ್ ಗಾಡ್. ಅಬ್ರಾಮ ಹೆಂಡತಿ ಮಾತು ಕಟ್ಕೊಂಡು ಇಬ್ಬರೇ ಹೆಂಡತಿ ಮಾತು ಕೇಳಿದ್ದು. ಅಬ್ರಾಮ ಫಸ್ಟು ದೇವ್ರ ಮಾತು ಕೇಳ್ದ, ಆಮೇಲೆ ಸ್ಮಾರ್ಟ್ ಆಗಿರುವಂಥ ಹೆಂಡತಿ ಮಾತು ಕೇಳ್ಬಿಟ್ಟ. ಹೆಂಡತಿ ಮಾತು ಕೇಳಬೇಡಿ ಅಂತ ಹೇಳ್ತಾ ಇಲ್ಲ, ದೇವ್ರ ಆಲೋಚನೆ ಇದ್ದರೆ ಹೆಂಡತಿ ಮಾತು ಕೇಳಿ, ಗಂಡನ ಮಾತನ್ನು ಕೇಳ್ರಿ ಕರೆಕ್ಟಾಗಿ. ಇಬ್ಬರು ದೇವ್ರ ಸ್ವರ ಕೇಳಿದವರು ಇಬ್ಬರು ಹೆಂಡತಿ ಮಾತು ಕೇಳಿ ಸ್ಮಾರ್ಟ್ ಆದ ಹೆಂಡ್ತಿರ ಮಾತು ಕೇಳಿಬಿಟ್ಟು ಕೆಟ್ಟೋದ್ರು. ಕೆಲವು ಸಲ ಸ್ಮಾರ್ಟ್ ಆದ ಗಂಡಂದಿರ ಮಾತು ಕೇಳಿಬಿಟ್ಟು ಕೆಲವ್ರು ಕೆಟ್ಟೋಗ್ತಾರೆ. ಅವ್ರು ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಬಟ್ ವೆರಿ ಸ್ಮಾರ್ಟು. ಬಿ ಕೇರ್ಫುಲ್ ವಿತ್ ಸ್ಮಾರ್ಟ್ ಫೆಲೋಸ್. ಬಟ್ ಇವರಿಬ್ಬರು ದೇವ್ರ ಸ್ವರ ಕೇಳಿಸ್ಕೊಂಡವರು, ಬಟ್ ಇವರಿಬ್ಬರೂ ಹೆಂಡತಿ ಮಾತು ಕಟ್ಕೊಂಡು ಸ್ಮಾರ್ಟಾಗಿ ಯೋಚನೆ ಮಾಡಕ್ಕೆ ಹೋದ್ರು. ಏನು 4,000 ವರ್ಷದಿಂದಲೂ ಇನ್ನೂ ಪಾಲಸ್ತೀನ್ ಇಸ್ರಾಯೇಲ್ರು ಪ್ರಾಬ್ಲಮ್. ಆಗರಳಿಂದ ಮಗು ಆಗುತ್ತೆ ಬಿಡು ಅಂತ ಆಯಿತು. ದೇವ್ರು ಹೇಳಿದ್ರು ಸ್ಮಾರ್ಟಾ, ಮನೆಯಲ್ಲಿ ಶುರುವಾಯಿತು ಗಲಾಟೆ. ಇವತ್ತವರೆಗೂ ಮನೆಯಲ್ಲ, ಊರಲ್ಲ, ರಾಜ್ಯ ಎಲ್ಲ, ದೇಶಗಳಿಗೆ ತಂದಿಟ್ಬಿಟ್ಟ ಸ್ಮಾರ್ಟ್. ಸೊ ಡೋಂಟ್ ಮೀ ಸ್ಮಾರ್ಟ್. ನನಗೂ ದೇವ್ರು ಹೇಳ್ತಾ ಇದ್ದಾರೆ, ನಿಮಗೂ ದೇವ್ರು ಹೇಳ್ತಾ ಇದ್ದಾರೆ, ಡೋಂಟ್ ಮೀ ಸ್ಮಾರ್ಟ್. ಹಂಬಲ್ ಆಗಿರ್ರಿ. ಓಕೆ, ಸರಿ. ಎಷ್ಟೋ ಜನಕ್ಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ತಡ ಆಗಿದೆ. ಭಯಪಡಬೇಡಿ, ನಂಬಿಕೆ ಕಳ್ಕೊಬೇಡಿ. ಇವನು ನಂಬಿಕೆ ಕಳ್ಕೊಂಡಿಲ್ಲ, ಇವನು ಭೂಮಿಯ ಕೆಳಗೆ ಹೋಗ್ಬಿಟ್ಟ. ಆದರೆ ದೇವ್ರನ್ನ ಹಿಡ್ಕೊಂಡಿದ್ದ ನೋಡಿ, ಮೀನು ಸಹ ಏನು ಮಾಡೋಕ್ಕಾಗಿಲ್ಲ, ತಿರ್ಗಾ ಮೇಲಕ್ಕೆ ತೊಗೊಂಬಂತು. ಎಷ್ಟೋ ಜನ ಕೆಳಗೆ ಹೋಗ್ತಾ ಇದ್ದೀರಾ, ಮೇಲೆ ಬರ್ತಾ ಇದ್ದೀರಾ, ಕೆಳಗೆ ಹೋಗ್ತಾ ಇದ್ದೀರಾ, ಮೇಲೆ ಬರ್ತಾ ಇದ್ದೀರಾ. ನೀವೇನು ಹೇಳಿ ಗೊತ್ತಾ ಇವತ್ತು? ಸರಿ, ನೀನು ಬಿಡಲ್ಲ ದೇವರೇ, ನಾನು ನೀನು ಇಡ್ಸೇನೆ, ನಡೆಯೋದು ನಡೀಲಿ, ಆಗೋದಾಗಲಿ ಬಿಡು, ನಾನು ನಿನ್ನ ಬಿಡಲ್ಲ ಅಂತೇಳಿ ನೋಡಿ. ದ್ಯಾಟ್ ಕನ್ಫೆಷನ್ ಗಾಡ್ ಲೈಕ್ಸ್ ಇಟ್. ಇವಳು ಹೇಳ್ಬಿಟ್ಲು, ಯಾರು? ರೂತಳು. ಅಯ್ಯೋ ಆಯಿತು, ನಮ್ಮ ಮನೇಲಿ ಏನೇನೋ ಪ್ರಾಬ್ಲಮ್ ಆಗೋಯ್ತು. ಆದರೆ ನೋಮಿ, ನೀನು ಬಿಡಲ್ಲ, ನಿನ್ನ ದೇವರೇ ನನ್ನ ದೇವರೇ ಅಂದ್ಬಿಟ್ಲು. ನೋಡು ತಗೋ, ಅಲ್ಲಿ ಇದು ಮಾಡಿಬಿಟ್ರು ದೇವರು. ಇವಳೇ ನನ್ನ ಅಜ್ಜಿ ಆಗಬೇಕು. ತಂದೆ ಮಗನಿಗೆ ಹೇಳ್ಬಿಟ್ರು, ನಿನ್ನ ಅಜ್ಜಿ ಅವಳೇ ಆಗಬೇಕು. ನಾವು ಅಜ್ಜಿನ ಯಾವುದಕ್ಕೆ ನಿಮ್ಮ ಅಜ್ಜಿ ಅಂತೀವಲ್ಲ ಕೆಲವರು, ಅದು ಬೈಯಕ್ಕೆ ಕೇಳೋದು. ಬಟ್ ಈ ತಂದೆಯಾದ ದೇವರು ಹೇಳಿದ್ರು, ನಂಬಿಟ್ಲಲ್ಲ ಅವಳು, ಎಲ್ಲ ನೆಗೆಟಿವೇ, ಅವಳೇ ನಿನ್ಗೆ ಅಜ್ಜಿ ಆಗಲಿ ಇರುವಂಥ ವಂಶಾವಳಿ ತಂದು ಹಾಕ್ಬಿಟ್ರು. ಎಲ್ಲ ಕೈ ಚಪ್ಪಾಳೆ ತಟ್ಟಿ ದೇವರಿಗೆ. ಭಯ ಪಡಬೇಡ, ನಿರಾಸನಾಗಬೇಡ, ಎಲ್ಲರೂ ಗಮನ ಇಡ್ರಿ. ನೀವೆಲ್ಲೋ ಒಂದು ಕಡೆ ದೇವ್ರ ಬಗ್ಗೆ ಸೀರಿಯಸ್ ಆಗಿಲ್ಲ. ಪ್ರಿಯರೇ, ನಾನು ನಂಬ್ತೀನಿ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ. ದೇವರೊಂದಿಗೆ ನಡೆಯುವುದಕ್ಕೆ, ಓಡುವುದಕ್ಕೆ ತೀರ್ಮಾನ ಮಾಡಿರಿ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತು ದೇವರೊಂದಿಗೆ ನಡೆಯುವುದು ಮತ್ತೆ ಓಡುವುದರ ಕುರಿತು ನಾವು ಪ್ರಸಂಗವನ್ನು ಕೇಳಿಸಿಕೊಂಡಿದ್ದೇವೆ. ಯಾರ್ಯಾರು ಇವತ್ತು ಕಾಯಿಲೆ, ವೇದನೆ, ದುಃಖದಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಆ ನೊಗಗಳೆಲ್ಲ ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಅವ್ರನ್ನ ಆಶೀರ್ವಾದ ಮಾಡು, ಅವರಿಗೆ ಬಿಡುಗಡೆ ಕೊಡು, ಅವ್ರನ್ನ ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು.